ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಂದರ ದರಿದ್ರ ಇದೇನೋ ಹಿಂಗಾಗೋಗ್ಬಿಡ್ತು. ನಾನೇನೋ ಆ ಶ್ರೀವಲ್ಲಿನ ಹೀರೋಯಿನ್ ಮಾಡಬೇಕು ಅಂತ ಹೊರಟ್ರೆ ಈ ಶ್ರಾವಣಿ ನಾನೇ ಹೀರೋಯಿನ್ನು ಅಂತ ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದಾಳಲ್ಲ. ಮಮ್ಮಿ, ಈ ಶ್ರಾವಣಿ ಇದೇ ಥರ ಸ್ಟ್ರಾಂಗ್ ಆಗಿದ್ದು ಮನೆಯವ್ರನ್ನೆಲ್ಲ ಕಂಟ್ರೋಲಿಗೆ ತಗೊಂಡ್ಬಿಟ್ರೆ ನಮ್ಮ ಗತಿ ಅದೋ ಗತಿ. ತೆಗೆದು ಬಿಟ್ರೆ 32 ಹಲ್ಲು ಕಡೆ ಇರಬೇಕು. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ ಕಣ. ಕೈಯಲ್ಲಿ ನಯ ಪೈಸಾ ಇಲ್ಲದೆ ಇರೋಳು ಈ ಮನೆಯಲ್ಲಿ ಯಜಮಾನಿಕೆ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಇಲ್ಲೇನಿದ್ರು ಕಾಸಿಟ್ಟವನೇ ಬಾಸ್. ಅದ ಕಾಂತಮ್ಮನವರೇ, ನೀವು ಮದುಮಕ್ಕಳಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಬನ್ನಿ. ಈ ಶ್ರಾವಣಿ ಮದುವೆ ಏನೋ ಮಾಡಿಸ್ಬಿಟ್ಲು. ಆದರೆ ಇಂದ್ರಮ್ಮ ಬಾಗ್ಲಲ್ಲೇ ಇಷ್ಟೆಲ್ಲ ಅಂದವಳು ಆಡ್ದವಳು. ಇನ್ನು ಇವಳನ್ನ ಮನೆಗೆ ಕರ್ಕೊಂಡು ಹೋದ್ರೆ ಸುಮ್ಮನೆ ಬಿಡ್ತಾಳ? ಸೊಸೆ ಅಂತ ಮನೆ ತುಂಬಿಸ್ಕೊಂಡ ಮೇಲೆ ನರಕನೇ ತೋರಿಸ್ಬಿಡ್ತಾಳೆ. ವರ, ನಿಂಗೆ ಆ ಮನೇಲಿ ಯಾವ ತೊಂದರೆನೂ ಆಗದೆ ಇರೋ ಥರ ನೋಡ್ಕೋತೀನಿ ಅಂತ ವರದ ಮಾತು ಕೊಟ್ಟಿದ್ದಾರೆ. ಬರೀ ಅಷ್ಟು ಮಾತ್ರ ಅಲ್ಲ, ನಿಂಗೆ ಆ ಮನೆಯಲ್ಲಿ ಏನೇ ಕಷ್ಟ ಸುಖ ಆದರೂ ಅದಕ್ಕೆ ನಾವು ಜೊತೆಯಾಗಿ ನಿಲ್ತೀವಿ. ಇಂದ್ರಮ್ನವ್ರಿಗೆ ಒಬ್ಬ ಅತ್ತೆ ಆಗಿ ನಿನ್ನ ಮೇಲೆ ಕೋಪ ಇರ್ಬೋದು, ಆದರೆ ಅವರಲ್ಲೂ ಒಂದು ತಾಯಿ ಹೃದಯ ಅಂತ ಇದೆ ಅಲ್ವಾ? ನೀನು ತೋರಿಸೋ ಪ್ರೀತಿಗೆ ಒಂದಲ್ಲ ಒಂದಿನ ಅವ್ರ ಹೃದಯ ಕರಗುತ್ತೆ. ಅವ್ರು ಏನೇ ಅಂದರೂ ನೀನು ಅದನ್ನು ಆಶೀರ್ವಾದ ಅಂತ ಅನ್ಕೋ. ತಾಳ್ಮೆಯಿಂದ ಪ್ರೀತಿಯಿಂದ ನೀನು ಅವ್ರನ್ನೆಲ್ಲ ಗೆಲ್ಬೇಕು. ಹೊರಡೋಣವಾ? ಸ್ವಲ್ಪ ಇರಮ್ಮ. ಮೊದಲನೇ ಸರಿ ತವರು ಮನೆಯಿಂದ ಗಂಡನ ಮನೆಗೆ ಹೋಗ್ತಾ ಇದೆಯಾ? ನಿನ್ನ ತವರು ಮನೆ ಬೆಳೀಲಿ ಅಂತ ಮನ್ಸಾರೆ ಆರೈಸಿ ಈ ಅಕ್ಕಿ ಚೆಲ್ಬಿಟ್ಟೋಗು. ಶ್ರಾವಣಿಯಮ್ಮವ್ರೆ, ನೀವು ಈ ಮನೆ ಸೊಸೆ, ಈ ಮನೆನ ಬೆಳಗ್ಗೆ ಬಂದಿರೋರು. ನಮ್ಮ ವರಲಕ್ಷ್ಮಿ ಚೆಲ್ಲೋ ಅಕ್ಕಿನ ನಿಮ್ಮ ಮಡ್ಲಲ್ಲಿ ಇಡ್ಕೋಬೇಕು. ಬನ್ನಿ. ಬನ್ನಿಮ್ಮ.
ನನ್ನ ತವ್ರ ಮನೆ ಬೆಳೀಲಿ, ನನ್ನ ತವ್ರ ಮನೆ ಬೆಳಗ್ಲಿ. ನನ್ನ ತವ್ರ ಮನೆ ಬೆಳೀಲಿ, ನನ್ನ ತವ್ರ ಮನೆ ಬೆಳಗ್ಲಿ. ನನ್ನ ತವ್ರ ಮನೆ ಬೆಳೀಲಿ, ನನ್ನ ತವ್ರ ಮನೆ ಬೆಳಗ್ಲಿ. ದೇವ್ರೆ, ನನ್ನಿಂದಾಗಿದ್ದ ಸಮಸ್ಯೆನ ನಾನೇ ನಿಂತು ಬಗೆಹರಿಸಿದ್ದೀನಿ ಅನ್ನೋ ಸಮಾಧಾನ ನನಗಿದೆ. ಇಷ್ಟು ಮಾತ್ರ ಅಲ್ಲ, ಈ ಮನೆಯಲ್ಲಿ ಬೇರೆ ಇನ್ಯಾವುದೇ ಸಮಸ್ಯೆಗಳಿದ್ರೂ ಅದನ್ನು ಬಗೆಹರಿಸೋ ಶಕ್ತಿ, ಧೈರ್ಯ ನನಗೆ ಕೊಡು ದೇವ್ರೆ. ಇದು ನನ್ನ ಮನೆ. ನನ್ನ ಮನೆಯವ್ರ ಕಷ್ಟ ಸುಖಕ್ಕೆ ನಾನು ಜೊತೆ ಆಗಬೇಕು. ನನ್ನ ಮನೆಯವ್ರ ಮುಖದಲ್ಲಿ ಮತ್ತೆ ನಗು ತರಿಸ್ಬೇಕು. ಹರ್ಸು ಭಗವಂತ. ರೀ, ಶ್ರಾವಣಿಯಮ್ಮ, ಇದನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಕೊಂಬನ್ನಿ. ಸರಿ, ನಾನು ಹೇಳ್ತೀನಿ. ವಿಶಾಲು, ಸುಬ್ಬು, ನಡೀರಿ, ಮಗಳನ್ನ ಗಂಡನ ಮನೆಗೆ ಬಿಟ್ಟು ಬರೋಣ. ಹಾಗೆ ಅವ್ರ ಜೀವನ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ ಬರೋಣ. ನಡೀರಿ. ಮಧು ಮಕ್ಕಳು ಬಂದು ಬಾಗ್ಲಲ್ಲಿ ನಿಂತಿದ್ದಾರೆ. ಆರತಿ ಮಾಡಿ ಒಳಗೆ ಕರ್ಕೊಳ್ಳಿ ಇಂದ್ರಮ್ಮನವ್ರೆ. ಬಾಗ್ಲಲ್ಲಿ ನಿಂತಿರೋದು ನಿಮ್ಮ ಮಗ ಮತ್ತು ಸೊಸೆ. ಸರಿ ಸರಿ, ಆರತಿ ತಗೊಂಬರ್ತೀನಿ. ಅಕ್ಕ, ಅಕ್ಕ, ಸುಮ್ಮನೆ ಯಾಕೆ ಗಲಾಟೆ? ಅವಳ ಹತ್ರ ಗಲಾಟೆ ಮಾಡಿದ್ರೆ ಒಂದು ಹುಗ್ಗಿ ಎರಡು ಆಗುತ್ತೆ. ಆಗೋದೆಲ್ಲ ಆಗೋಯ್ತು. ಮುಂದೆ ಏನು ಮಾಡಬೇಕು ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ. ಸುಮ್ಮನೆ ಯಾಕೆ ಬೀದಿಲೆಲ್ಲ ರಂಪ ರಾಮಣೆ ಮಾಡ್ಕೊಳ್ಳೋದು? ಅದು ಏನೇ ಆಗೋದಿದ್ರು ಮನೆ ಒಳಗೆ ಆಗಲಿ. ಸುಮ್ಮನೆ ನಡಿ. ತಗೋಕ, ಇಟ್ಕೋ ಶ್ರೀವಲ್ಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.